ಈ ಮನೆಯಲ್ಲಿ ನಿನಗಿಂತ ದೊಡ್ಡವರು ಇದ್ದಾರೆ, ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಓ, ನೀವು ಎಲ್ಲದನ್ನೂ ಹೇಳಿ ಕೇಳಿ ಮಾಡ್ತೀರಾ ಮೇಡಮ್? ನೋಡ್ ಸೌಂದರ್ಯ ಹೇಗ್ ಮಾತಾಡ್ತಾಳೆ. ಇಷ್ಟ ದಿನ ಸುಮ್ಮನಿದ್ದೆ, ಇನ್ ಮುಂದೆ ಎದ್ ನಿಂತ್ ಮಾತಾಡೋದೆ. ಅಲ್ಲಮ್ಮ ದೀಪ, ಬೆಂಗಳೂರಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ರೆ ನಿಮ್ಮಿಬ್ರು ಫೋನ್ ನಂಬರ್ ಯಾಕೆ ನಾಟ್ ರೀಚಬಲ್ ಆಗ್ತಿತ್ತು? ಇಲ್ವಲ್ಲ, ಹಸ್ಬೆಂಡು 2 ಸಲ ಫೋನ್ ಮಾಡಿದ್ರು, ನಾ ಮಾತಾಡ್ದೆ. ಎಲ್ಲ ದೀಪ, ಬೆಳಗ್ಗೆಯಿಂದ ಸೌಂದರ್ಯ ನೀವಿಬ್ರು ಕಾಣ್ತಾ ಇಲ್ಲ ಅಂತ ಗಾಬರಿಯಾಗಿ ನನಗೆ ಫೋನ್ ಮಾಡಕ್ ಹೇಳಿದ್ಲು. ನಾನು ನಿಮ್ಮಿಬ್ರು ನಂಬರ್ಗೆ ಫೋನ್ ಟ್ರೈ ಮಾಡಿ 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 ಸಾಕಾಗೋಯ್ತು. ನಿಮ್ಮಿಬ್ರು ನಂಬರ್ ನಾಟ್ ರೀಚಬಲ್ ನಾಟ್ ರೀಚಬಲ್ ನಾಟ್ ರೀಚಬಲ್. ಒಂದೆರಡು ಸಲ ಫೋನ್ ಸ್ವಿಚ್ ಆಫ್ ಅಂತಾನು ಬಂತು ಅಲ್ವಾ ಸೌಂದರ್ಯ? ಓ ಅದಾ, ಅದು ಒಳಗಡೆ ಒಂದೊಂದ್ಸಲಿ ಸಿಗ್ನಲ್ ಸಿಗಲ್ವಂತೆ ಸರ್. ನಿಮ್ ಫೋನ್ ಸಿಕ್ಕಿದ್ರು ನಾವೇನ್ ಮಾತಾಡ್ತಿರಲಿಲ್ಲ ಬಿಡಿ. ಏನಮ್ಮ ಹೇಳ್ತಾ ಇದ್ದೀನಿ ನೀನು? ಅಲ್ಲ, ಜನ ತುಂಬಾ ಇದ್ರಲ್ವಾ, ಅದಕ್ಕೆ ಮಾತಾಡೋದು ಕಷ್ಟ ಆಗ್ತಿತ್ತು. ನನಗ್ ಒಂದ್ ಅರ್ಥ ಆಗ್ತಿಲ್ಲ. ನಾವಿಬ್ರಿಲ್ಲ ಅಂತ ಯಾವತ್ತೂ ಇಷ್ಟು ತಲೆ ಕೆಡಿಸ್ಕೊಳ್ದೆ ಇದ್ದೋರು ಇವತ್ತೇನು ಇಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ? ಮತ್ತೆ ಹೆಣ್ಮಕ್ಳು ಮನೆ ಬಿಟ್ಟು ಹೇಳ್ದೆ ಕೇಳ್ದೆ ಹೋದ್ರೆ ಗಾಬರಿ ಆಗಲ್ವೇನಮ್ಮ? ಗಾಬರಿ ಆಗೋದಕ್ಕೆ ಇಲ್ಲಿ ಯಾರು ಮನೆ ಬಿಟ್ಟು ಹೋಗಿಲ್ಲ ಚಿಕ್ಕಮ್ಮ, ಮನೆಯಿಂದ ಹೊರಗಡೆ ಹೋಗಿದ್ವಿ ಅಷ್ಟೇ. ಆಯ್ತು ಬಿಡಮ್ಮ, ಇನ್ಮೇಲೆ ಎಲ್ಲಿಗೆ ಹೋದ್ರಿ ಯಾಕೆ ಹೋದ್ರಿ ಅಂತ ಯಾವತ್ತೂ ಕೇಳಲ್ಲ. ಯಾಕೋ ಮಾತಾಡಿ ಮಾತಾಡಿ ತುಂಬಾ ಸುಸ್ತಾಗ್ತಿದೆ. ಅಕ್ಕ ಬನ್ನಿ, ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ನೋಡ್ದ ಸೌಂದರ್ಯ, ಇವಳಿಂದ ಅರ್ಚನಾನು ನಿನ್ ಮುಂದೆ ನಿಂತು ಮಾತಾಡೋ ಥರ ಆಗೋಯ್ತು. ಇವಳನ್ನ ಹೀಗೆ ಬಿಟ್ರೆ ಈ ಮನೆಗೆ ಮಳೆ ಅಲ್ಲ, ಸುನಾಮಿನೇ ತರಿಸ್ಬಿಡ್ತಾಳೆ. ಹಲೋ, ಏನ್ರಿ SI ಸಾಹೇಬ್ರೆ, ಹೇಗಿದ್ದೀರಾ? ಬಡ್ಡಿ ಮಗನೇ, ರಾತ್ರಿ ನಿಮ್ಮವ್ರನ್ನೆಲ್ಲ ಕರೆಸಿ ಸ್ಟೇಷನ್ ಎಸ್ಕೇಪ್ ಆಗಿದ್ಯಾ? ಏಯ್, ಎಲ್ಲ ಇದ್ರು ಬಿಡಲ್ಲ ನಿನ್ನ. ಮಾಮೂಲಿ ಜಾಸ್ತಿ ಕೊಡ್ಲಿಲ್ಲ ಅಂತ ಈ ತರ ರಿವೆಂಜ್ ತೀರಿಸ್ಕೊಂಡ್ರೆ ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ನಾಗರಾಜ್. ನಿನ್ನ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಈಗಾಗ್ಲೇ ನಿಮ್ಮವ್ರನ್ನೆಲ್ಲ ನನ್ನನ್ನು ಹುಡ್ಕೋ ಕಳಿಸಿದ್ಯಾ ಅಂತ ನನಗೆ ಗೊತ್ತಿದೆ. ಅವ್ರಿಗೆ ಬದುಕಬೇಕು ಅನ್ನೋ ಆಸೆ ಇದ್ರೆ ವಾಪಸ್ ಕರೆಸ್ಕೋ, ಇಲ್ಲ ಅವ್ರ ಆಯಸ್ಸಿರೋದೇ ಇಷ್ಟು ಅನ್ನೋದಾದ್ರೆ ಕೈ ಚೆಲ್ಲಿ ಸುಮ್ಮನೆ ಕೂತ್ಕೋ. ಏಯ್, ಈಗಲೇ ನೀನ್ ಎಲ್ಲಿದೀಯ ಅಂತ ಕಂಡುಹಿಡಿತೀನಿ ಮಗನೇ. ನೀನು ಬುದ್ಧಿವಂತ ಅಂತ ನನಗೆ ಗೊತ್ತು, ಅದಕ್ಕೆ ಬೇರೆ ನಂಬರಿಂದ ಕಾಲ್ ಮಾಡ್ತಾ ಇದ್ದೀನಿ. ನೀನೇನೇ ತಿಪ್ಪರ್ಲಾಗ ಹಾಕಿದ್ರು ನಾನಿರೋ ಜಾಗನ ಕಂಡಿಡಿಯೋಕ್ಕಾಗೋದಿಲ್ಲ. ನನ್ನ ಮಾಮೂಲಿ ಆಟದ ಹತ್ರ ಹೋದ್ರೆ ಅಲ್ಲಿ ನಾನಿಲ್ಲ. ಇನ್ನೊಂದು ವಿಷಯ ಏನು ಅಂತ ಗೊತ್ತಾ ನಾಗರಾಜ್? ಏನೋ ಈಗ ಹೇಳಿದ್ರೆ ಮಜಾ ಇರೋದಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತೀನಿ. ಹಲೋ ಹಲೋ, The mobile you are calling is currently switched off. ಮಗನೇ, ರಾಹುಲ್ದೇನೋ ಕತೆ? ಫಂಕ್ಷನ್ ಹೋಗಿ ಬಂದಾಗಿಂದ ಅದು ಯಾರನ್ನ ನೋಡಿದೆ ಬೇಜಾರಾಯಿತು ಹಾಗೆ ಹೀಗೆ ಅಂತಿದ್ರಲ್ಲ, ನಿನ್ಗೇನಾರು ಹೇಳಿದ್ರಾ? ಮೇಷ್ಟ್ರು ಪ್ರೀತಿ ಮಾಡ್ತಿರೋದು ನಮ್ಮ ಭಾವನ ಅಕ್ಕ ಅಂತ ಈಗಲೇ ಹೇಳೋದು ಬೇಡ ಅನ್ಸುತ್ತೆ. ಯಾವುದಕ್ಕೂ ಪುಟ್ಟಿನ ಕೇಳಿ ಆಮೇಲೆ ಹೇಳ್ತೀನಿ. ಓ, ಮೇಷ್ಟ್ರು ಪ್ರೀತಿಲಿ ಬಿದ್ದಿದ್ದಾರೆ ಅನ್ಸುತ್ತೆ.
ಇಲ್ಲಮ್ಮ, ನಾನು ಕೇಳಿದೆ, ಟೈಮ್ ಬಂದಾಗ ಹೇಳ್ತೀನಿ ಅಂದರು. ನನಗೂ ಹಂಗೆ ಅಲ್ಲಪ್ಪ. ಅದ್ಗೆ ಈ ಕೋತಿ ತಾನ್ ಕೆಡದಲ್ದೆ ವನನೆಲ್ಲ ಕೆಡಿಸ್ತಂತೆ. ಯಾರೇ ಕೋತಿ ಯಾವನ ಕೆಡಿಸ್ತ? ಈ ನರಸಿಂಹನ್ ಸಾವಾಸ ಮಾಡಿ ಆ ಮೇಷ್ಟ್ರು ಯಾವುದೋ ಹುಡುಗಿ ಪ್ರೀತಿಲಿ ಬಿದ್ದಿದ್ದಾರೆ ಅನ್ಸುತ್ತೆ. ಏನೇ ಹೇಳ್ತಾ ಇದೀಯಾ? ಹ್ಞೂ ಅದ್ಕೆ ಆ ಮೇಷ್ಟ್ರು ಯಾರ ಜೊತೆನೋ ಫೋನಲ್ಲಿ ನುಲಿತಾ ಕಿಸಿತಾ ನಾಚ್ಕೊಂಡು ಮಾತಾಡ್ತಿದ್ದನ್ನ ಈಗ ತಾನೇ ನೋಡ್ಕೊಂಡು ಬಂದೆ. ಏನೋ ನರಸಿಂಹ ಇದು? ಅವ್ರ ಬಗ್ಗೆ ನನಗೇನೋ ಗೊತ್ತಿಲ್ಲಮ್ಮ, ಕೇಳಿ ತಿಳ್ಕೊಂಡ್ಬೇಕಾ ಹೇಳ್ತೀನಿ. ನಿನಗೆ ಗೊತ್ತಿಲ್ಲ ಅಂದ್ರೆ ನಾವು ನಂಬಿಡ್ತೀವಾ? ಸುಮ್ಮನೆ ಹೇಳೋ. ಅತ್ತೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮಗೆ ಯಾಕೆ? ಅಲ್ಲ ಕಣೋ, ಅವರು ನಮ್ಮನೇಲಿರೋದು. ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರದಕ್ಕೆ ಜವಾಬ್ದಾರಿ? ಅದೆಲ್ಲ ಏನೂ ಆಗಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಅಂದರೆ ನಿನಗೆ ಆ ಹುಡುಗಿ ಯಾರು ಅಂತ ಗೊತ್ತು? ಏನಿಲ್ಲ, ಗೊತ್ತಾದ ತಕ್ಷಣ ಹೇಳ್ತೀನಿ. ಅಣ್ಣ, ಅಯ್ಯೋ ಯಾಕಣ್ಣ ಇಷ್ಟೊಂದು ಟೆನ್ಷನಲ್ಲಿದೆಯಾ? ತಗೋ ನೀರು ಕುಡಿ. ಯಾಕ್ರಿ, ಏನಾಯ್ತು? ಸ್ಟೇಷನಲ್ಲಿ ಏನಾದರೂ ಸಮಸ್ಯೆನಾ? ಇವನಿರೋವಾಗ ಏನು ಹೇಳೋದು ಸರಿಯಲ್ಲ. ಏನಿಲ್ಲ. ಸರಿ, ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟ ಮಾಡಿವ್ರಂತೆ.